ಭಾಳ ಚೆನ್ನಾಗಿ ನಡೀತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಜನರ ಸ್ಪಂದನೆ ಇದೆ. ನಾನು ನಿನ್ನೆ ಮತ್ತು 2 ದಿನಗಳ ಹಿಂದೆ ಪ್ರಚಾರ ಮಾಡಿದ್ದೆ. ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಇದೆ. ಹಾಗಾಗಿ ದಾವಣಗೆರೆಯಲ್ಲೂ ಕೂಡ ಪ್ರಚಾರ ಮಾಡಿದೆ, ಇಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಪ್ರಚಾರ ಮಾಡಿದೆ. ಎರಡೂ ಕಡೆ ಗೆಲ್ತೀವಿ ನಾವು. ಮತ್ತು ನಮ್ಮ ಕಾರ್ಯಕ್ರಮಗಳಿದಾವಲ್ಲ, ನಾವು ಕಾರ್ಯಕ್ರಮಗಳು ಎಲ್ಲ ಜನರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ವಿಶೇಷವಾಗಿ ಬಡವರಿದಾರಲ್ಲ, ಎಲ್ಲ ಜಾತಿ, ಎಲ್ಲ ಸಮಾಜ, ಎಲ್ಲ ಧರ್ಮ, ಎಲ್ಲ ಭಾಷೆ, ಅವ್ರಿಗೆಲ್ರಿಗೂ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. BJPಯವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು, ಈಗಲೂ ಮಾಡ್ತಲೇ ಇದ್ದಾರೆ. ಗ್ಯಾರಂಟಿ ಯೋಜನೆಗಳು ಅವು ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತಕ್ಕಂಥ ಅದು ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್, ಹೂಡಿಕೆ, ಹಣ ಹೂಡಿಕೆ, ಅದು ಕೂಡ ಅಭಿವೃದ್ಧಿನೇ. ಈಗ ಅಭಿವೃದ್ಧಿ ಅಂತಂದರೆ ಬರೀ ರಸ್ತೆ ಮಾಡೋದು, ಸೇತುವೆ ಮಾಡೋದು, ನೀರಾವರಿ ಮಾಡೋದು ಅಷ್ಟೇ ಕೆಲಸ ಅಲ್ಲ. ಆರ್ಥಿಕವಾಗಿ ಸಮಾಜಕ್ಕೆ ಕೂಡ ಸ್ವಾವಲಂಬನೆಯನ್ನು ಕೊಡ್ತಕ್ಕಂಥದ್ದು ಅದು ಭಾಳ ಮುಖ್ಯ. ಈಗ BJPಯವರು ನಾವು ಈ ಯೋಜನೆಗಳನ್ನು ಘೋಷಣೆ ಮಾಡಿದ್ಮೇಲೆ, ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ಮೇಲೆ ಅವತ್ತಿನಿಂದ ಇವತ್ತು ವಿರೋಧ ಮಾಡ್ತಾ ಬರ್ತಾ ಇದ್ದಾರೆ. ನನ್ನ ಅದರ್ ದ್ಯಾನ್ ಪ್ರೈಮ್ ಮಿನಿಸ್ಟರ್ ರಾಜಸ್ಥಾನದಲ್ಲಿ ಹೇಳಿದ್ರು, ಇವನ್ನ ಜಾರಿ ಮಾಡೋಕ್ಕಾಗಲ್ಲ, ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಈಗ 3 ವರ್ಷದಿಂದ ಮಾಡ್ತಾ ಇದ್ದೀವಿ. 24/3/2026 ಅಲ್ಲಿವರೆಗೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ ಗ್ಯಾರಂಟಿ ಯೋಜನೆಗಳಿಗೆ 1,31,000 ಕೋಟಿ ರೂಪಾಯಿಗಳು. 1,31,000 ಕೋಟಿ ರೂಪಾಯಿಗಳು. ಹಾಗಂತೇಳಿ ನಾವು ನೀರಾವರಿ ಕೆಲಸಗಳು ನಿಲ್ಲಿಸಿಲ್ಲ, PWD ಕೆಲಸಗಳು ನಿಲ್ಲಿಸಿಲ್ಲ, ಗ್ರಾಮೀಣಾಭಿವೃದ್ಧಿ ಕೆಲಸಗಳು ನಿಲ್ಲಿಸಿಲ್ಲ, ಕುಡಿಯೋ ನೀರಿನ ಕೆಲಸ ನಿಲ್ಲಿಸಿಲ್ಲ, ಪೊಲೀಸ್ ವ್ಯವಸ್ಥೆ ಖರ್ಚು ಮಾಡೋದನ್ನು ಕಡಿಮೆ ಮಾಡಿಲ್ಲ. ಪ್ರತಿ ವರ್ಷವೂ ಕೂಡ ಹೆಚ್ಚು ಮಾಡ್ತಾ ಇದ್ದೀವಿ. ಆಮೇಲೆ SCP TSPನಲ್ಲಿ ಖರ್ಚು ಮಾಡೋದನ್ನು ಕಡಿಮೆ ಮಾಡಿಲ್ಲ. ಹೋದ ವರ್ಷ ಅಂದರೆ ಹೋದ ಆರ್ಥಿಕ ವರ್ಷದಲ್ಲಿ 25-26ರಲ್ಲಿ 42,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರೆ, ಈ ವರ್ಷ 26-27ರಲ್ಲಿ
44,000 ಕೋಟಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ. SCPT ಯಾವುದನ್ನು ಕಡಿಮೆ ಮಾಡಿಲ್ಲ. ಅಭಿವೃದ್ಧಿ ಕೆಲಸಗಳು ಯಾವುದೂ ಕೂಡ ಕುಂಠಿತ ಆಗಿಲ್ಲ. ಅದರಿಂದ ಆಮೇಲೆ BJPಯವರು ಭಾಳ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟಿದ್ದಾರೆ, ಅವರು ಬಹುಶಃ ಇನ್ನೊಂದು ಸಾರಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದಿದರೆ ಏನೋ ಗೊತ್ತಿಲ್ಲ ನನಗೆ. 2002ರಲ್ಲಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಪಾಸ್ ಮಾಡಿದ್ರು. ಯಾಕೆ ಪಾಸ್ ಮಾಡಿದ್ರು ಅಂತಂದರೆ, ರಾಜ್ಯದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾಗ ಅನೇಕ ರಾಜ್ಯಗಳು, ಕರ್ನಾಟಕನೂ ಕೂಡ ಸಂಕಷ್ಟದಲ್ಲಿತ್ತು. ಆಗ ಒಂದು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ಪಾಸ್ ಮಾಡಿದ್ರು 2002ರಲ್ಲಿ. ಕೇಂದ್ರದಲ್ಲೂ ಕೂಡ 2003ರಲ್ಲಿ ಪಾಸ್ ಮಾಡಿದ್ರು. ಅದರ ಪ್ರಕಾರ 3 ಮಾನದಂಡಗಳು ನಾವು ಫುಲ್ಫಿಲ್ ಮಾಡಬೇಕು. ಒಂದು, ಫಿಸ್ಕಲ್ ಡಿಫಿಸಿಟ್ GDPಯ 3% ಒಳಗಡೆ ಇರಬೇಕು. GDPಯ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಕರ್ನಾಟಕದ್ದು GDP ನಿಮಗೆ ಗೊತ್ತಾ ಎಷ್ಟಿದೆ ಅಂತ? 33,05,550 550 ಅಲ್ಲ, 5,500 ಕೋಟಿ, ಲಕ್ಷ ಕೋಟಿ. 33,05,500 ಲಕ್ಷ ಕೋಟಿ. ಅದರಲ್ಲಿ 25% ಸಾಲ ಇರಬೇಕು. ನಾನು ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ, ಬೇಕಾದ್ರೆ ಇನ್ನೊಂದು ಸಾರಿ ಬಜೆಟ್ ಪುಸ್ತಕ ಓದ್ಕೋಬೇಕು. ಆ GDPನಲ್ಲಿ 25%ಗಿಂತ ಸಾಲ ಜಾಸ್ತಿ ಆಗಬಾರ್ದು. ನಮ್ಮದು 24.94ರಲ್ಲೇ ಇದೆ. 24.94. ಮತ್ತು ಎಲ್ಲಿ ಸಾಲ ಮಿತಿ ಮೀರಿದ್ದೀವಿ ನಾವು? ಮತ್ತು ಸಾಲ ನಿಗದಿ ಮಾಡೋರು ಯಾರು ಗೊತ್ತಾ? ಯಾವುದೇ ರಾಜ್ಯ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳಕ್ಕಾಗಲ್ಲ. ಇಷ್ಟೇ ಸಾಲ ತಗೋಬೇಕು ಅಂತೇಳಿ ನಿಗದಿ ಮಾಡ್ತದೆ. ಅದನ್ನು ಕೇಂದ್ರ ಸರ್ಕಾರ ಮಾಡೋದು, ಫೈನಾನ್ಸ್ ಡಿಪಾರ್ಟ್ಮೆಂಟು. ನಮಗೆ ಈ ವರ್ಷ ಇಷ್ಟು ಕೆಪಾಸಿಟಿ ಸಾಲ ಮಾಡಲಿಕ್ಕೆ ಶಕ್ತಿ ಇದೆ ಅಂತ ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಅದು ಗೊತ್ತಿದೆಯೇನೋ ಗೊತ್ತಿಲ್ಲ ಅವ್ರಿಗೆ. ನನಗೆ ಐ ಡು ನಾಟ್ ನೋ ವೆದರ್ ದೇ ಆರ್ ಅವೇರ್ ಆಫ್ ದಿಸ್ ಆರ್ ನಾಟ್. ಸೊ ಅದರಿಂದ ಸಾಲ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳೋದು ಹಸಿ ಸುಳ್ಳು. ನಾನು ಯಾವತ್ತೂ ಕೂಡ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟು ಏನು ಮಾನದಂಡಗಳನ್ನು ಹೇಳಿದೆ ಆ ಮಾನದಂಡ ಮೀರಿಲ್ಲ. ಆರ್ಥಿಕ ಶಿಸ್ತನ್ನು ಕಾಪಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಅದರಿಂದ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ. ವಿ ಆರ್ ಬೆಟರ್ ದ್ಯಾನ್ ಸೆಂಟ್ರಲ್ ಗೌರ್ಮೆಂಟ್. ವಿ ಆರ್ ಬೆಟರ್ ದ್ಯಾನ್
ಸೆಂಟ್ರಲ್ ಗೌರ್ಮೆಂಟ್ನ GDP ಎಷ್ಟು ಗೊತ್ತಾ ಇರೋದು ಬೆಳವಣಿಗೆ? ಗೊತ್ತೇನ್ರಿ? 7.14. The growth of the GDP of the central government is 7.14, whereas GDP of the Karnataka government is 8.1%. 8.1% ಜಾಸ್ತಿನಾ 7.14 ಜಾಸ್ತಿನಾ? ಅಂದರೆ ವಿ ಆರ್ ಬೆಟರ್ ದ್ಯಾನ್ ಸೆಂಟ್ರಲ್ ಗೌರ್ಮೆಂಟ್ GDP ಗ್ರೋತ್ ಇದೆಯಲ್ಲ, ಅದು ಕರ್ನಾಟಕದ್ದು 8.1, ವೆರಾಸ್ ಗೌರ್ಮೆಂಟ್ ಆಫ್ ಇಂಡಿಯಾದ್ದು 7.14. ವಿ ಆರ್ ಬೆಟರ್ ದ್ಯಾನ್. ನಿಮ್ಗೆ ಕೇಂದ್ರ ಸರ್ಕಾರ ಸಾಲ ಎಷ್ಟು ಮಾಡಿದೆ ಗೊತ್ತಾ ನಿಮಗೆ? ಎಷ್ಟು ಇವರು ಎಷ್ಟು ಮಾಡಿದ್ದಾರೆ ಗೊತ್ತಾ? ನರೇಂದ್ರ ಮೋದಿಯವರು 65 ಲಕ್ಷ ಕೋಟಿ. ಇವರು 2014 ಮಾರ್ಚ್ ಆಗ ಇದ್ದಂಥ ಸಾಲ ಮನಮೋಹನ್ ಸಿಂಗ್ರವರು ಇದ್ದಾಗ, ಮತ್ತು ಸ್ವಾತಂತ್ರ್ಯ ಬಂತವಿಂದ ಅಕ್ಯುಮುಲೇಟ್ ಆಗಿದ್ದಂಥ ಸಾಲ 53 ಲಕ್ಷದ 11 ಸಾವಿರ ಕೋಟಿ. 53 ಲಕ್ಷದ 11 ಸಾವಿರ ಕೋಟಿ. ಈಗ ಎಷ್ಟಿದೆ ಸಾಲ ಅಂತಂದರೆ, ಅಂದರೆ 2026-27 ಮಾರ್ಚ್ 27 ಮಾರ್ಚ್ಗೆ 218 ಲಕ್ಷ ಕೋಟಿ. 218 ಲಕ್ಷ ಕೋಟಿ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಮಾಡಿರ್ತಕ್ಕಂಥ ಸಾಲ 12 ವರ್ಷದಲ್ಲಿ 165 ಲಕ್ಷ ಕೋಟಿ. 5 ಲಕ್ಷ ಕೋಟಿ. ಬೇಕಾದ್ರೆ ನೀವು ವೆರಿಫೈ ಮಾಡ್ಕೋಬೋದು ನಾನು ಹೇಳೋದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ವೆರಿಫೈ ಮಾಡಿ ಆಮೇಲೆ ಹಾಕಿ ನಿಮ್ಮ ಪತ್ರಿಕೆಯಲ್ಲಿ ಅಥವಾ ಟಿವಿನಲ್ಲಿ. ನಾನು ಸುಳ್ಳು ಹೇಳೋದಿಲ್ಲ, ವಾಸ್ತವವಾದಂಥ ವಿಚಾರಗಳನ್ನೇ ಹೇಳೋದು. ಆದ್ದರಿಂದ ಅವರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅವರು 9 ವರ್ಷ ಅಧಿಕಾರದಲ್ಲಿದ್ದರು. 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು, 2008ರಿಂದ 13ರವರೆಗೆ. ಆಮೇಲೆ 2019ರಿಂದ 23ರವರೆಗೆ ಅಧಿಕಾರದಲ್ಲಿದ್ದರು. ಅವ್ರು ಏನು ಮಾಡಿದ್ದೀವಿ ಅಂತ ಹೇಳ್ಬೇಕಲ್ಲ ಜನಗಳಿಗೆ. ನಾವೇನು ಮಾಡಿದ್ದೀವಿ, ಬಾಗಲಕೋಟೆಗೆ ಏನು ಮಾಡಿದ್ದೀವಿ, ಬೇರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗಳಿಗೆ ಏನು ಮಾಡಿದ್ದೀವಿ, ಅದನ್ನು ಹೇಳ್ಬೇಕಲ್ಲ. ನಾವು 2013ರಿಂದ 18ರವರೆಗೆ ಅಧಿಕಾರದಲ್ಲಿದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದವು. 2003ರ ಪ್ರಣಾಳಿಕೆಯಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದವು. 165ರಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ದೇ ಕ್ಯಾನ್ ವೆರಿಫೈ. ಅವರು 2018ರಲ್ಲಿ 600 ಭರವಸೆಗಳು ಕೊಟ್ಟಿದ್ದರು. ಯು ಕ್ಯಾನ್ ಆಲ್ಸೋ ವೆರಿಫೈ. ಅವರಲ್ಲಿ 10% ಕೂಡ ಜಾರಿ ಮಾಡಿಲ್ಲ. ನಾಟ್ ಇವನ್ 10% ಆಫ್ ದಿ ಮ್ಯಾನಿಫೆಸ್ಟೋ ದಿ ಪ್ರಾಮಿಸಸ್. They could not able to fulfill
10% of the manifesto. When such being the case, ಹೆಂಗೆ ಅವರು ಯಾವ ನಾಲ್ಗೆನಲ್ಲಿ ಹೇಳ್ತಾರೆ? ಮಾನ ಮರ್ಯಾದೆ ಏನೂ ಇಲ್ಲ ಅವ್ರಿಗೆ. ಸುಳ್ಳು ಹೇಳಬೇಕಾದ್ರೆ ಸುಳ್ಳು ಹೇಳಬೇಕಾದ್ರೆ ಜನಗಳ ಮುಂದೆ ಸತ್ಯ ಹೇಳಬೇಕು ಚುನಾವಣಾ ಸಂದರ್ಭದಲ್ಲಿ. ಸೊ ನಾವು ಏನು ಮಾತು ಕೊಟ್ಟಿದ್ದೀವಿ ಅದರಂತೆ ನಡ್ಕೊಂಡಿದ್ದೀವಿ. ಯಾವುದಾದ್ರೂ ಪಕ್ಷ ಇಡೀ ದೇಶದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ಸು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್, ಕರ್ನಾಟಕದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅದನ್ನೇ ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿದ್ದೋ ಅದರಂತೆ ನಡ್ಕೊಂಡಿದ್ದೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಇವರೇ ಮ್ಯಾನಿಫೆಸ್ಟೋ ಅಧ್ಯಕ್ಷರಾಗಿದ್ದರು 2023ರಲ್ಲಿ ಮ್ಯಾನಿಫೆಸ್ಟೋ ಅಧ್ಯಕ್ಷರಾಗಿದ್ದರು. 592 ಪ್ರಾಮಿಸಸ್ ಮಾಡಿದ್ದಾರೆ. ನಾವು ಕಳೆದ ವರ್ಷದವರೆಗೆ 243 ಪ್ರಾಮಿಸಸ್ನ ಈಡೇರಿಸಿದ್ದೀವಿ. ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಆಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಮತ್ತು ನಮಗೆ ಓಟ್ ಹಾಕಿದ್ರೆ ಯಾರಿಗೆ ಹಾಕ್ತಾರೆ ಜನ? ಈಗ ಮಹಿಳೆಯರಿದ್ದಾರೆ. ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಜನ. ಅದರಲ್ಲಿ 3.25 ಕೋಟಿ ಜನ, ಸುಮಾರು 3.25 ಕೋಟಿ ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾ ಇದ್ದಾರೆ ಇಲ್ಲ? ಅದಕ್ಕೆ ನಾನು ಹೇಳಿದೆ ಒಂದು ಕಡೆ, ಮಹಾದೇವಪ್ಪನ ಹೆಂಡ್ತಿನೂ ಹೋಗ್ಬೋದು, ನನ್ನ ಹೆಂಡ್ತಿನೂ ಹೋಗ್ಬೋದು ಅಂತ ಹೇಳಿದೆ. ಅದನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲ ಯೋಜನೆಗಳಿಗೂ ಅಲ್ಲ ನಾನು ಹೇಳಿದ್ದು, ಶಕ್ತಿ ಯೋಜನೆಗೆ ಮಾತ್ರ. ಮಹಾದೇವಪ್ಪ ಈಗ ಇವ್ರ ಹೆಂಡ್ತಿನೂ ಹೋಗ್ಬೋದು, ನನ್ನ ಹೆಂಡ್ತಿನೂ ಹೋಗ್ಬೋದು, ಇವ್ರ ಹೆಂಡ್ತಿನೂ ಹೋಗ್ಬೋದು, SR ಪಾಟೀಲ್ ಹೆಂಡ್ತಿನೂ ಹೋಗ್ಬೋದು, ಎಲ್ಲರೂ ಹೋಗ್ಬೋದು. ಇಲ್ಲ ಹೆಣ್ಮಕ್ಳು ಏನ್ರಮ್ಮ? ನಾನು ಮುಖ್ಯಮಂತ್ರಿ, ಅವ್ರು ಮುಖ್ಯಮಂತ್ರಿ ಅಲ್ಲ. ನಾನು ಮುಖ್ಯಮಂತ್ರಿ, ನನ್ನ ಹೆಂಡ್ತಿನೇ ಹೋಗ್ಬೋದು. ನುಡಿದಂತೆ ನಡೆದಿದ್ದೀವಿ ನಾವು. ಅದರಿಂದ ಈಗ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವ ನಿಧಿ ಯೋಜನೆ ಇವೆಲ್ಲ ಜಾರಿ ಮಾಡಿಲ್ವಾ? ಪ್ರಶ್ನೆ ಮಾಡ್ತಾ ಇದ್ದೀನಿ ಹೆಣ್ಮಕ್ಳಿಗೆ, ಮಾಡಿದ್ದೀನೋ ಇಲ್ವಾ? ಮಾಡಿದ್ರು ಓಟ್ ಹಾಕಿ. ಬಿಜೆಪಿಯವರು ಏನು ಮಾಡಿದ್ದಾರೆ? 4 ವರ್ಷ ಇದ್ರಲ್ಲ, ಏನು ಮಾಡಿದ್ರು? 19ರಿಂದ 23ವರೆಗೆ ಅಧಿಕಾರದಲ್ಲಿತ್ತು. ಏನು ಮಾಡಿದ್ದಾರೆ ಈ ರಾಜ್ಯದಲ್ಲಿ? ಅದು ಹೇಳಿ ನೋಡೋಣ, ಜನಗಳ ಮುಂದೆ ಹೇಳ್ಬೇಕಲ್ಲ. ಈಗ ಚುನಾವಣೆಗೆ ನಾವು ಏನು ಮಾಡಿದ್ದೀವಿ, ಸಾಧನೆ ಮಾಡಿದ್ದೀವಿ ಅನ್ನೋದು ಹೇಳ್ಬೇಕಲ್ಲ ಜನಗಳ ಮುಂದೆ. ಬರೀ ನನ್ನ ಟಾರ್ಗೆಟ್ ಮಾಡಿದ್ರೆ ಏನ್ರಿ ಪ್ರಯೋಜನ? ಐ ಆಮ್ ನಾಟ್ ಎ ಕ್ಯಾಂಡಿಡೇಟ್. ಕೇಳ್ರಿ, ಇಲ್ಲಿ ಅವ್ರು ಏನು ಮಾಡಿದ್ದೀವಿ ಅಂತ ಜನಗಳ ಮುಂದೆ ಹೇಳಬೇಕು. ನಾವೇನು ಮಾಡಿದ್ದೀವಿ ಅಂತ ಜನಗಳ ಮುಂದೆ ಹೇಳ್ತೀವಿ. ನಾವು ಯು ಆರ್ ನಾಟ್ ಅಟ್ಯಾಕಿಂಗ್ ಐದರ್ ಯಡಿಯೂರಪ್ಪ ಆರ್ ಅಶೋಕ ಆರ್ ವಿಜೇಂದ್ರ. ಪ್ರೋಗ್ರಾಮ್ಸ್ ಹೇಳ್ತೀವಿ ನಾವು ಜನಗಳ ಮುಂದೆ. ಐ ಆಮ್ ನಾಟ್ ಅಟ್ಯಾಕಿಂಗ್. ಹೌದು, ತಿನ್ನೋದು ನಿಜ. ನಥಿಂಗ್ ರಾಂಗ್. ಫುಡ್ ಹ್ಯಾಬಿಟ್ ಏನು ಯಾಕೆ ಮಾತಾಡ್ಬಾರ್ದು, ತಿನ್ಬಾರ್ದು? ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ 5 ಗ್ಯಾರಂಟಿ ಯೋಜನೆ ಅಕ್ಕಿನ ಮೋದಿ ಅವರು ಕೊಟ್ಟಿದ್ದಾರೆ 5 ಕೆಜಿನ
ಸಿದ್ದರಾಮಯ್ಯ ಅವರು ಅಣ್ಣರಮಯ ಅಲ್ಲ ಕನ್ನರಮಯ ಅಂತ ಹೇಳಿದ್ರು. ಹಾಗಿದ್ರೆ 2 ರೂಪಾಯಿ ಚೀಲ ಮಾತ್ರ ಸಿದ್ದರಾಮಯ್ಯ ಅವ್ರದ್ದು, 5 ಕೆಜಿ ಅಕ್ಕಿ ಏನಿದ್ದು ಮೋದಿ ಅವರು ಕೊಟ್ಟಿದ್ದಾರೆ ಅಂತ ಆರೋಪ ನಿನ್ನೆ ಪ್ರಚಾರದಲ್ಲಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ಪಾಸ್ ಮಾಡಿದವ್ರು ಯಾರು? ಫುಡ್ ಸೆಕ್ಯೂರಿಟಿ ಆಕ್ಟ್ ಪಾಸ್ ಮಾಡಿದವ್ರು ಯಾರು ರೀ? ಮೋದಿನಾ? ಹೇಳಪ್ಪ ನೀನು. ಮೋದಿ ಏನ್ರಿ ಮಾಡಿದದು? ಮನಮೋಹನ್ ಸಿಂಗ್ರವರು. ನಾನು 83ರಿಂದ 88ರವರೆಗೆ ಅಲ್ಲ 18ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 1 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ದೆ. 1 ಕೆಜಿ ಅಕ್ಕಿನ 1 ರೂಪಾಯಿ ಕೊಡ್ತಾ ಇದ್ದೆ. ಆಮೇಲೆ ಫ್ರೀಯಾಗಿ ಕೊಟ್ಟೆ. ಆಮೇಲೆ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೆ. ಅದನ್ನು ಕಡಿಮೆ ಮಾಡಿದವ್ರು ಯಾರು 5 ಕೆಜಿಗೆ? ಗೊತ್ತೇನ್ರಿ ನಿಮಗೆ? ಗೊತ್ತಿಲ್ಲದೆ ಸುಮ್ಮನೆ ಏನೋ ಪ್ರಶ್ನೆ ಅವ್ರು ಏನೋ ಹೇಳ್ತಾರೆ, ಅವ್ರು ಅದನ್ನು ಇಲ್ಲಿ ರಿಪೀಟ್ ಮಾಡೋದು ಪ್ರಯೋಜನ ಇಲ್ಲ. 7 ಕೆಜಿ ಅಕ್ಕಿನ ಬಸವರಾಜ ಬೊಮ್ಮಾಯಿ ಅವರು ಕಮ್ಮಿ ಮಾಡಿದ್ರು 5 ಕೆಜಿಗೆ. ನಾನು 7 ಕೆಜಿ ಫ್ರೀಯಾಗಿ ಕೊಡ್ತಾ ಇದ್ದೆ. 7 ಕೆಜಿನ 5 ಕೆಜಿ ಮಾಡಿದ್ರು. ಆಮೇಲೆ ನಾನು ಮತ್ತೆ ನಮ್ಮ ಪಕ್ಷ 2023ಕ್ಕೆ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ 5 ಕೆಜಿ ಇನ್ನೂ ಅಡಿಷನಲ್ ಆಗಿ ಕೊಡ್ತೀವಿ ಅಂತಂದರು. ಕೊಡ್ತೀವಿ ಅಂತ ಹೇಳಿದ್ದೆ. ಅದು ಕೊಡಲಿಲ್ವಾ? ಅವರು ಸುಳ್ಳು ಹೇಳ್ತಾ ಇದ್ದಾರ್ರಿ. ನಾವು ಅವ್ರೇನು ಮಾಡಿದ್ದೀವಿ ಅಂತ ಹೇಳ್ಬೇಕಲ್ಲ. 7 ಕೆಜಿಯಿಂದ 5 ಕೆಜಿ ಮಾಡಿದ್ರಲ್ಲ, ಯಾಕೆ? ಏನು ಜನ ಬೇಡ ಅಂತ? ಆಮೇಲೆ ನಾವು ಅಕ್ಕಿ ಗೋಡೌನಲ್ಲಿ ಇಟ್ಕೊಂಡು ಒಂದ್ಸಾರಿ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಆಮೇಲೆ ಅಕ್ಕಿ ಕೊಡಲ್ಲ ಅಂತ ಹೇಳಿ ಆದಮೇಲೆ ಅಕ್ಕಿ ಬೇಕು ಅಂತ ಕೊಡಲಿಲ್ಲ. ಗೋಡೌನಲ್ಲಿ ಇಟ್ಕೊಂಡ್ರು. ಆಮೇಲೆ ಗೋಡೌನಲ್ಲಿ ಇಟ್ಕೊಂಡು ಅಕ್ಕಿ ಕೊಡಲ್ಲ ಅಂತಂದ್ರು. ಆಮೇಲೆ ದುಡ್ಡು ಕೊಟ್ಟೆ. ನೇರವಾಗಿ ದುಡ್ಡು ಬೆನಿಫಿಷಿಯರಿ ಅಕೌಂಟಿಗೆ ಹೋಗೋದು DBT ಮೂಲಕ ಅಲ್ವಾ? ಗೊತ್ತಾಯ್ತೇನಪ್ಪ? ಅವ್ರು ಗೊತ್ತಿ ಯಾರು ನಿಮ್ಗೆ ಹೇಳಿದ್ರು ಅವ್ರನ್ನ ಪ್ರಶ್ನೆ ಮಾಡಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ಪಾಸ್ ಮಾಡಿದವ್ರು ಯಾರಪ್ಪ? ಮೋದಿನಾ ಮನಮೋಹನ್ ಸಿಂಗ್ ಅವರಾ? ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದವರು, ರೈಟ್ ಟು ಎಜುಕೇಷನ್ ಮಾಡಿದವರು, ರೈಟ್ ಟು ವರ್ಕ್ ಮಾಡಿದವರು ಯಾರು? UPA ಗೌರ್ಮೆಂಟ್. ಮನ್ರೇಗಾ ಮಾಡಿದವ್ರು ಯಾರು? ಈಗ ಮನ್ರೇಗಾ ರದ್ದು ಮಾಡಿ ಈಗೊಂದು ಎಂಥದ್ದು VBG ರಾಮ್ಜಿ ತಂದವ್ರೆ. ಅಗತ್ಯ ಏನಿತ್ತು? ಅಗತ್ಯ ಏನ್ರಿ ಇತ್ತು? ಅದು ಇನ್ನೂ ಜಾರಿ ಮಾಡಿಲ್ಲ. ಮಾಡಿದಾರ ಈಗ? ಆಕ್ಟ್ ಮಾಡಿದ್ರು, ಜಾರಿ ಮಾಡಿಲ್ಲ ಇನ್ನ. CT ರವಿ ಅವರು ಮುಸ್ಲಿಮರಿಗೆ 10,000 ಕೋಟಿ ಇಟ್ಟರೆ 84% ಇರ್ತಕ್ಕಂಥ ಹಿಂದೂಗಳಿಗೆ 80,000 ಕೋಟಿ ಇಡಬೇಕು ಸಿದ್ದರಾಮಯ್ಯನವರು. ಮುಸ್ಲಿಮರ ಓಲೈಕೆಯನ್ನ ಮಾಡ್ತಿದ್ದಾರೆ. ಬಜೆಟ್ ಗಾತ್ರ ಎಷ್ಟು ಗೊತ್ತಾ? ಎಷ್ಟು ಇರೋದು? 4,48,004 ಕೋಟಿ. ಅದರಲ್ಲಿ 4 ಲಕ್ಷ ಚಿಲ್ಲರೆ ಕೋಟಿ ಅಲ್ಲ 4,000 ಚಿಲ್ಲರೆ ಕೋಟಿ ಮುಸಲ್ಮಾನರಿಗೆ ಇಟ್ಟಿರೋದು. ಅವರು ಎಷ್ಟು ಪರ್ಸೆಂಟ್ ಇದ್ದಾರೆ? 14%ಗಿಂತ ಜಾಸ್ತಿ ಇದ್ದಾರೆ. 14%ಗಿಂತ ಜಾಸ್ತಿ ಇದ್ದಾರೆ. ಅವ್ರು ಕಡಿಮೆ ಇಟ್ಟಿದ್ದೀವ ಜಾಸ್ತಿ ಇಟ್ಟಿದ್ದೀವ? ಮತ್ತೆ ದಿ ಬಜೆಟ್ ಸೈಜ್ ಆಫ್ ದಿ ಬಜೆಟ್ ಈಸ್ 4,48,004 crores. ಮುಸಲ್ಮಾನರಿಗೆ ಇಟ್ಟಿರ್ತಕ್ಕ ಬಜೆಟ್ ಓದ್ಕೊಂಡಿಲ್ಲ ಅವರು. ಇಲ್ಲ, ನಾನು ಓದೇ ಭಾಳ ಜನ ಓದಿಲ್ಲ. ಅಶೋಕನ ಓದಿದ್ದನ್ನ ಕೇಳಿ, ದಯವಿಟ್ಟು ಕೇಳಿ ಅವರಿಗೆ. ಅಶೋಕನಿಗೆ ಬಜೆಟ್ ಪುಸ್ತಕ ಎಲ್ಲ ಓದ್ಕೊಂಡಿದ್ಯಾ? CT ರವಿ ಓದ್ಕೊಂಡಿದ್ದಾನ? ನಾನು 4.25 ಗಂಟೆ ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿದ್ದೀನಿ. ಕೌನ್ಸಿಲ್ನಲ್ಲಿ 3.25 ಗಂಟೆ ಉತ್ತರ ಕೊಟ್ಟಿದ್ದೀನಿ.
ಎಲ್ಲನೂ ಹೇಳಿದ್ದೀನಿ. ವಿಜೇಂದ್ರ ವೈಟ್ ಪೇಪರ್ ಮಂಡಿಸಿ, ವೈಟ್ ಪೇಪರ್ ಬಜೆಟ್ಗೇನು, ಬಜೆಟ್ನಲ್ಲಿ ಎಲ್ಲನೂ ಹೇಳಿರ್ತೀವಲ್ಲ. ನಂಗೆ ಗೊತ್ತಿಲ್ಲಪ್ಪ, ಅವ್ರ ಪಾರ್ಟಿಯವ್ರು ಏನಾರು ಮಾಡ್ತಾರೆ. ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ಯತ್ನಾಳ್. ಅವ್ರನ್ನೇ ಎಕ್ಸ್ಪೆಲ್ ಮಾಡಿದ್ದಾರೆ, ಅವ್ರನ್ನೇ ಕರ್ಕೊಬಂದಿದ್ದಾರೆ ಭಾಷಣ ಮಾಡ್ಸೋಕ್ಕೆ. ಒಂದು ನೀತಿ ನಿಯಮ ಏನಾದ್ರು ಇದೆಯಾ? ಹೀನಾಯ, ಇಷ್ಟೊಂದು ಹೀನಾಯ ಸ್ಥಿತಿಗೆ ಹೋಗ್ಬಾರ್ದಾಗಿತ್ತು. ಅವನ್ನೇ ಎಕ್ಸ್ಪೆಲ್ ಮಾಡಿಲ್ವಾ? ಅವ್ರನ್ನೇ ಕರ್ಕೊಂಬಂದು ಭಾಷಣ ಮಾಡಿಸಿದ್ರೆ. ವಿಜಯೇಂದ್ರನ ಯಡಿಯೂರಪ್ಪನ ಇವತ್ತು ಬೈತಾನೆ. ಅವಾಗ ಬೈತಾನ, ಬೈದಿದ್ದಲ್ಲಿ ಅಧಿಕಾರದಲ್ಲಿ ಇದ್ದಾರೆ, ಬೈದಿದ್ದಾರೆ. ಆಯ್ತಪ್ಪ, 9ನೇ ತಾರೀಕು ಅಂತ ಬೈಯಲ್ಲ ಅಂತಾರೆ, 9 ಆದ್ಮೇಲೆ ಬೈತಾನ. ದಿ ವೆರಿ ಫ್ಯಾಕ್ಟ್ ದಟ್ ಸಸ್ಪೆಂಡ್ ಆದವ್ರನ್ನ ಪಕ್ಷಕ್ಕೆ ಕರ್ಕೊಬಂದು ಇಲ್ಲ ಪಕ್ಷಕ್ಕೆ ಸೇರಿಸ್ಕೊಬಿಡ್ಬೇಕು. ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗಿದೆ. ಅದಕ್ಕೋಸ್ಕರ ಇಷ್ಟೊಂದು ಹೀನ ಪರಿಸ್ಥಿತಿಗೆ ಹೋಗಿದ್ದಾರೆ ಬಿಜೆಪಿಯವರು ಅಲ್ವಾ? ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆಗಲ್ವಲ್ಲ ಪಾಪ, ಅದಕ್ಕೆ ಏನಾದ್ರು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ಜೆಸಿಬಿ ಪಕ್ಷ ಬರ್ತದೆ 2028 ಜೆಸಿಬಿ ಪಕ್ಷ ಬರ್ತಾ ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಯಾರು ಯಾರು ಕಾಲು ಮುಗಿತಾರ ಆ ಮಸೀದಿಯನ್ನ ಬುಲ್ಡೋಸರ್ ಹೊಡಿಸ್ತೀನಿ ಅಂತ ಹೇಳ್ತಾರೆ. ನೋಡ್ರಿ, ಇವೆಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋದಿಲ್ಲ. ಮನುಷ್ಯರಾದವರು ಒಂದು ರಾಜಕೀಯ ವ್ಯಕ್ತಿಯಾಗಿ ಮಾತಾಡೋದಲ್ಲ. ಮುಸಲ್ಮಾನರನ್ನೆಲ್ಲ ಬುಲ್ಡೋಜರ್ ಹಾಕಿ ಮಾಡಿ ಹೊಡೆಯೋಕ್ಕಾಗತ್ತೆ ಮನೆಗಳನ್ನೆಲ್ಲ. ದೇ ಆರ್ 15% in the entire population. We can't send them out from India. ದ್ವೇಷದ ರಾಜಕಾರಣ ಮಾಡಿದ್ರು ಇದೆಲ್ಲ ಇಟ್ ಇಸ್ ನಾಟ್ ಟಾಲರಬಲ್. ನಿನ್ನೆ ಪ್ರತಾಪ್ ಸಿಂಹ ಕನ್ನಡ ಬರದಲ್ಲಿ ನಮ್ಮ ಬಗ್ಗೆ ಒಂದು ಅಶ್ಲೀಲ ಪದವನ್ನು ಬಳಸಿರ್ತಕ್ಕಂಥ ನಾನು ಪ್ರತಾಪ್ ಸಿಂಹ, ಶಶಿ ರವಿ, ಅಶೋಕ ಇವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ನಾವು ಜನಗಳ ಮುಂದೆ ನಾವೇನು ಮಾಡಿದ್ದೀವಿ, ನಮ್ಗೆ ಓಟ್ ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಧನ್ಯವಾದ.